बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। स्वागत है आपका बी न्यूज नेशन में। मैं हूं आबिद हुसैन शेख। मंत्रिमंडल की नए तौर से रचना नहीं होगी, विस्तार के लिए इंतजार करना होगा। बसनगौड़ा पाटिल यत्नाल आज बीजापुर में पूर्व प्रधानमंत्री अटल बिहारी वाजपेयी जी के जन्म दिवस के अवसर पर मूर्ति का उद्घाटन करते हुए मीडिया से बात करते हुए नगर विधायक बसनगौड़ा पाटिल यत्नाल ने पत्रकारों के पूछे गए सवालों का जवाब देते हुए कहा कि 16 जनवरी को गृह मंत्री अमित शाह बेंगलुरु फिर बीजापुर भी आ रहे हैं। इसी बीच मंत्रिमंडल का विस्तार भी होगा या नहीं, इसके बारे में कोई जानकारी नहीं, मगर कुछ होने वाला ज़रूर है। कहा क्या होने वाला है नहीं बताया। इनको मंत्री बनाया गया तो उत्तर कर्नाटक को फ़ायदा ज़रूर पहुंचेगा, ऐसा इशारा दिया बसनगौड़ा पाटिल यत्नाल ने। पत्रकारों से कहा कि पता नहीं कब आप किसकी तारीफ करते हैं और कब किसकी टांग खींचते हैं, पता ही नहीं चलता। मैं मंत्री बनूंगा, इसका प्रचार मत कीजिए। मंत्री बनाना तो सीएम का अधिकार है, बताया विधायक बसनगौड़ा पाटिल यत्नाल ने। दिवसದ ಒಂದು ಕನಸು ಇವತ್ತು ನನಸಾಗಿದೆ। ನಾನು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಸಚಿವನಾಗಿ ಮತ್ತು ಅವರು ವಿಜಯಪುರ ಜಿಲ್ಲೆ ಕೊಟ್ಟಂಥ ಕೊಡುಗೆ ಒಂದು ಋಣ ತೀರಿಸುವಂಥ ಕೆಲಸ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಜನ ಮಾಡಿದ್ದಾರೆ। ನಿನ್ನೆ ಪ್ರಧಾನಮಂತ್ರಿಗಳ ಕಚೇರಿಯಿಂದಲೂ ಸಹ ನಮಗೆ ಶುಭಾಶಯಗಳ ಜೊತೆಗೆ ಅವರು ಸಹ ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿ ಅದರಲ್ಲಿ ನಮ್ಮ ರಾಷ್ಟ್ರದ ಅತ್ಯಂತ ಶ್ರೇಷ್ಠ ಸಂತರಾದಂಥ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ। ಇದಕ್ಕೆ ಸಹಕಾರ ಕೊಟ್ಟಂಥ ವಿಜಯಪುರ ಜಿಲ್ಲೆಯ ಜನತೆಗೆ, ಎಲ್ಲ ಮಾಧ್ಯಮ ಮತ್ತು ಇಲೆಕ್ಟ್ರಾನಿಕ್ ಮಾಧ್ಯಮದ ಎಲ್ಲ ನನ್ನ ಆತ್ಮೀಯರಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ। ರೈತ ಸಂವಾದ ಕಾರಣದಿಂದ ವರ್ಚುವಲ್ ಅಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ರು, ಏನು ಹೇಳಿದ್ರು ಸರ್? ಮೋದಿ ಅವರ ಕಾರ್ಯದರ್ಶಿ ಅವರು ಏನು ಹೇಳಿದ್ರು? ಮೋದಿ ಅವರ ಕಾರ್ಯಾಲಯದಿಂದ ಏನು ಮೆಸೇಜ್ ಕೊಟ್ಟರು ಅಂತ? ಈ ರೀತಿ ನಾಳೆ ಭಾಳಷ್ಟು ಕಾರ್ಯಕ್ರಮ ಇರೋದ್ರಿಂದ ಇವತ್ತು ರೈತರಿಗೆ ಅನೇಕ ಕಾರ್ಯಕ್ರಮಗಳು ಘೋಷಣೆ ಮಾಡಬೇಕಾಗಿದೆ। ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿವಸ ಇವತ್ತೇನು ವಿಜಯಪುರ ನಗರದಲ್ಲಿ ನೀವೇನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಿ, ಆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರ್ಯಕ್ರಮಕ್ಕೆ ಈ ಎಲ್ಲ ಕಾರ್ಯಕ್ರಮಗಳು ಏನು ನಾವು ಮಾಡ್ತಾಯಿದ್ದೀವಿ ರೈತರ ಪರವಾಗಿ, ಆ ಎಲ್ಲ ಕಾರ್ಯಕ್ರಮಗಳ ಒಂದು ದ್ಯೋತಕವಾಗಿ ನಾವು ಅದನ್ನು ಅರ್ಪಣೆ ಮಾಡ್ತಾಯಿದ್ದೀವಿ ಅಂತ ಮಾತನ್ನು ಪ್ರಧಾನಮಂತ್ರಿಗಳು ಕಚೇರಿಯಿಂದ ನಮಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ। ಸರ್, ನಿನ್ನೆ ನೀವು ಆಗ್ರಹ ಮಾಡಿದ ತಕ್ಷಣ ರಿಯಾಕ್ಷನ್ ಬಂದು ನೈಟ್ ಕರ್ಫ್ಯೂನ ತೆಗೆದಾಕಿದ್ರು, ಈಗ ಶಾಲೆ ಆರಂಭ ಮಾಡೋದನ್ನು ನಡೀತಾ ಇದೆ। ನೋಡಬೇಕಾದರೂ ಏನು ಶಿಕ್ಷಣ ಸಂಸ್ಥೆ ಹೊಂದಿದ್ದೀರಿ, ಯಾವ ಥರ? ಇಲ್ಲ, ನಾವು ಶಿಕ್ಷಣ ಸಂಸ್ಥೆ ಹೊಂದಿದ್ರು ನಾ ಹೇಳಿದ್ದೀನಿ ನಮ್ಮ ಸುರೇಶ್ ಕುಮಾರ್ ಅವ್ರಿಗೆ, ಮಕ್ಕಳ ಆರೋಗ್ಯ ಮತ್ತು ಮಕ್ಕಳ ಭವಿಷ್ಯ ಮುಖ್ಯ। ನಾನು ಒಬ್ಬ ಶಿಕ್ಷಣದ ಸಂಸ್ಥೆಯ ಒಬ್ಬ ಅಧ್ಯಕ್ಷನಾಗಿಯೂ ಸಹ ಮಕ್ಕಳ ಮೇಲೆ ಏನೂ ದುಷ್ಪರಿಣಾಮ ಆಗಬಾರ್ದು। ಒಂದು ವರ್ಷ ನಮಗೆ ಅದರಿಂದ ಹಾನಿ ಆದ್ರೂ ಸಹಿತ ನಾವು ತಡ್ಕೋಬೋದು, ಆದರೆ ಇವತ್ತಿನ ಶಿಕ್ಷಣ ಏನ ವ್ಯವಸ್ಥೆಯಲ್ಲಿ ಮಕ್ಕಳು ಭಾಳ 1 ಅಥವಾ 2 ಅಷ್ಟೇ ಮಕ್ಕಳಿದ್ದಾರೆ। ಮೊದಲೆಲ್ಲ ನಮ್ಮ ಹಿಂದೆ ಕಾಲದಲ್ಲಿ 4, 5, 10 ಮಕ್ಕಳು ಇರ್ತಿದ್ವಿ, ನಮಗೇನು ಅದ್ರದ್ದು ಇದು ಇರಲಿಲ್ಲ। ಈಗ ಅದರ ಮತ್ತು ಪಾಲಕರು ಭಾಳ ಅತ್ಯಂತ ಜೋಪಾನವಾಗಿ ತಮ್ಮ ಮಕ್ಕಳನ್ನ ಇವತ್ತು ಬೆಳೆಸಿರ್ತಾರೆ। ಈ ಕೋವಿಡ್ದಿಂದ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನೋವಂಥದ್ದನ್ನು ಖಚಿತವಾಗಿ ವೈದ್ಯರಿಂದ ಎಲ್ಲದರಿಂದ ಮಾಹಿತಿ ತಗೊಂಡು ನಿರ್ಣಯ ಮಾಡಬೇಕು ಹೊರತು ಇದು ಸಹ ಗಡಬಡಿ ಮಾಡುವಂಥ ಅವಶ್ಯಕತೆ ಇಲ್ಲ। ಅದಕ್ಕೇನಪ್ಪ ಪರ್ಯಾಯ ಮಾಡಬೇಕು, ಏನು ಮಾಡಬೇಕು ಅನ್ನೋಂಥದ್ದು ಚಿಂತನೆ ಮಾಡೋದು ಒಳ್ಳೆಯದಕ್ಕೆ ನನಗನ್ನಿಸ್ತದೆ। ನಿನ್ನೆ ಮುಖ್ಯಮಂತ್ರಿಗಳು ತಕ್ಷಣ ಆ ಒಂದೇನು ಕರ್ಫ್ಯೂ ಇದನ್ನು ವಾಪಸ್ ತೊಗೊಂಡಿದ್ದು ನಾನು ಸ್ವಾಗತ ಮಾಡ್ತೇನೆ। ಇನ್ನು ಮೇಲಾದರೂ ಯಾವುದೇ ನಿರ್ಣಯಗಳು ಎಲ್ಲರನ್ನು ವಿಶ್ವಾಸ ತಗೊಂಡು ಸಚಿವ ಸಂಪುಟ ಆಗಲಿ, ಶಾಸಕರ ಭಾವನೆಗಳಾಗಲಿ ಮತ್ತು ಸಾರ್ವಜನಿಕರು ಮಾಧ್ಯಮಗಳ ಒಂದು ಭಾವನೆಗಳು ಏನಿದೆ, ಮಾಧ್ಯಮಗಳಲ್ಲಿ ಯಾವ ರೀತಿ ಅದನ್ನು
ಜನರ ಭಾವನೆಗಳನ್ನೇ ತೋರಿಸ್ತಿರ್ತಾರೆ ಮಾಧ್ಯಮದವರು, ಅವರೇನು ಬೇರೆ ಹೊರಗಿಂದ ಏನು ತೋರಿಸೋದಿಲ್ಲ. ಆ ಎಲ್ಲ ಉದ್ದೇಶ ಇಟ್ಟು ನಿರ್ಣಯ ತೆಗೆದುಕೊಳ್ಬೇಕು ಹೊರತು ದಿಢೀರ್ನೆ ಯಾವುದೇ ನಿರ್ಣಯಗಳನ್ನು ಯಾವುದೇ ಒಬ್ಬರ ಮಾತು ಕೇಳಿ ತಗೋಬಾರ್ದು ಅನ್ನೋಂಥದ್ದು ನಾನು ಸಲಹೆಯನ್ನು ಮಾಡ್ತೀನಿ. ಕೇಳಿಕೊಂಡು ಯಡಿಯೂರಪ್ಪ ಅವರು ಈ ನಿರ್ಧಾರ ತಗೊಂಡ್ರು. ಯಾರು ಸುಧಾಕರ್ ಅವ್ರ ಮಾತು ಕೇಳ್ಯಾರೋ ಮತ್ತೆ ಯಾರು ಮಾತು ಕೇಳ್ಯಾರೋ ನನಗೆ ಗೊತ್ತಿಲ್ಲ. ಆದ್ರೆ ಇನ್ಮ್ಯಾಗ ಅಂಥದ್ದು ಏನೂ ಮಾಡಬಾರ್ದತ್ತ. ಡಿಸೆಂಬರ್ 15ಕ್ಕೆ ನೀವು ಮಾತಾಡ್ತೀನಿ ಅಂತ ಹೇಳಿದ್ರಿ ರಾಜಕೀಯದ ಬಗ್ಗೆ. ಈಗ ತಿರುಗಿ ಕ್ರಿಸ್ಮಸ್ ಬಂತು, ವಾಜಪೇಯಿ ಅವ್ರ ಜನ್ಮದಿನ ಬಂತು, ಸಂಕ್ರಮಣಕ್ಕೆ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಸಾರಿ ಯಾಕೆ ವಿಸ್ತರಣೆ ಮುಂದುವರ್ತಾ ಇದೆ? ವಿಸ್ತರಣೆ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನೀವು ಮಾಧ್ಯಮದವರೇ ಅದನ್ನು ಎಬ್ಸಿರಿ. ಸಚಿವ ಸಂಪುಟ ವಿಸ್ತರಣೆ ಆಗ್ತಿತ್ತು, ಪುನರ್ರಚನೆ ಆಗ್ತಿತ್ತು, ಯಾವುದೂ ಖಚಿತ ಮಾಹಿತಿ ಇಲ್ಲ. ನೀವು ಯಾವಾಗ ಯಾರ ಪರವಾಗಿ ಹೊಡಿತೀರೋ ನಮಗೂ ಗೊತ್ತಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಆಗ್ತಿತ್ತು, ಪುನರ್ರಚನೆ ಆಗ್ತಿತ್ತು, ಮತ್ತೇನಾಗ್ತಿತ್ತು ಅನ್ನೋದು ಎಲ್ಲಾನು ಗೂಡಾರ್ತಿದೆ. ಇದಕ್ಕೆಲ್ಲದಕ್ಕೂ ಮಕರ ಸಂಕ್ರಮಣ ಭಾಳ ಒಂದು ಐತಿಹಾಸಿಕವಾಗಿ ಭಾಳಷ್ಟು ಬದಲಾವಣೆಗಳು ಆಗುವಂಥದ್ದು ಇರ್ತದೆ. ಯಾಕಂದರೆ ಮಕರ ಸಂಕ್ರಮಣ ನಂತರ ಉತ್ತರಾಯಣ ಕಾಲ ಪ್ರಾರಂಭ ಆಗ್ತದೆ. ಸೂರ್ಯ ಉತ್ತರ ಪಥದಲ್ಲಿ ಬರ್ತಾನೆ, ಅದಕ್ಕೆ ಉತ್ತರ ಕರ್ನಾಟಕಕ್ಕೆ ಒಂದು ಉತ್ತರಾಯಣ ಆಗ್ಬೋದು ಅಂತ ನನಗೆ. और खबरों के लिए देखते रहिए बी न्यूज़ नेशन।